ದೇವರ ರಾಜ್ಯದ ಬೀಗದ ಕೈಗಳು. ಸುಮಾರಷ್ಟು ದಿನಗಳು ನಾವು ಇದನ್ನು ಅಧ್ಯಯನ ಮಾಡ್ಲಿಕ್ಕಿದ್ದೇವೆ. ಏನದು? ಏನ್ ಹೇಳಿದೆ ನಾನು? ದೇವರ ರಾಜ್ಯದ ಬೀಗದ ಕೈಗಳು. ಇದು ನಮಗೆ, ನಾವೆಲ್ಲರೂ ಇದನ್ನ ಅಪಾರ್ಥ ಮಾಡಿಕೊಂಡಿದ್ದೇವೆ. ಬೀಗದ ಕೈಗಳು. ಹಲ್ಲೆಲೂಯಾ. ಇದು ನನ್ನ ಬೈಕಿನ ಬೀಗ. ಇದಕ್ಕಂತಾರೆ. ಅದು ಬೀಗ ಅಲ್ಲ, ಇದು ಬೀಗದ ಕೈಗಳಿಗೆ ಇದಕ್ಕಂತ ಹೇಳ್ತಾರೆ. ಇದು ಕೀಸ್ ಅಂತ ಹೇಳ್ತಾರೆ. ಅದು ಲಾಕ್. ಈ ಕೀಸ್ ಎಲ್ಲ ಹೇಳ್ತಾರಲ್ವ್ಯಾ? ಗೊತ್ತಿದಿಲ್ಲ? ಎಲ್ಲರೂ ಗಂಭೀರ ಹೇಳ್ತಾರಲ್ವ್ಯಾ? ಎಲ್ಲ ಕಾಣ್ತಾ ಇದೆ? ಯಾರಿಗೂ ಗೊತ್ತಿಲ್ಲ ಚಾವಿ ಅಂದ್ರೆ, ಕೀಗಳಂದ್ರೆ. ದೇವರಾಜ್ಯದ ಬೀಗದ ಕೈಗಳು. ಹೀಗೆ ಬೀಗದ ಕೈಗಳು. ಇದು ನಾವು ಕಂಪ್ಲೀಟ್ಲಿ ಅಪಾರ್ಥ ಮಾಡ್ಕೊಂಡಿದ್ದೇವೆ ಬ್ರದರ್, ಸಿಸ್ಟರ್. ಹಲ್ಲೆಲೂಯಾ. ಇದನ್ನು ಇವತ್ತು ಅರ್ಥ ಮಾಡಿಕೊಳ್ಳೋಣ. ಯಾಕೆ ಅಂದ್ರೆ, ಇದನ್ನು ಅಪಾರ್ಥ ಮಾಡಿಕೊಂಡಿದ್ದಕ್ಕಾಗಿ ಇದುವರೆಗೂ ಅನೇಕ ಮತ್ತು ವೆರಿ ಗುಡ್, ಇನ್ನು ಒಂದು ಆ ಭಾಗದಲ್ಲಿ ನಾವು ಪ್ರವೇಶ ಮಾಡಿದ್ವಿ. ಹಲ್ಲೆಲೂಯಾ. ಹಾ ಬಿಚ್ಚಲ್ಪಡ ಮತ್ತು ವೆರಿ ಗುಡ್. ಮತ್ತು ಇದು ಬಿಚ್ಚಲ್ಪಡುವುದು, ಕಟ್ಟಲ್ಪಡುವುದಂತೆ. ಇದು ಕರೆಕ್ಟ್ ಆಗಿ ನಾವು ನೋಡ್ಬೇಕಾದ್ರೆ ಪ್ರಾಚೀನ ಭಾಷೆ ಆಗಿರೋದ್ರಿಂದ ಬೈಂಡ್ ಅಂಡ್ ಲೂಸ್ ಅನ್ನೋ ಪದ ಇದೆ. ಬೈಂಡ್ ಅಂಡ್ ಲೂಸ್. ಅದು ಹೊಸ ಭಾಷೆಯಲ್ಲಿ, ಆಗಿನ ಕಾಲದಲ್ಲಿ ಹೊಸ ಭಾಷೆಯಲ್ಲಿ ಹೇಳಬೇಕಾದ್ರೆ, ನೀವು ಏನು ತಾಳದ ಬೀಗದ ಕೈಗಳಲ್ಲ. ಹಲೋ, ದಯಮಾಡಿ ಕೇಳಿಸ್ಕೋತೀರಿ. ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ನೀವು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟಲ್ಪಟ್ಟಿರುವುದು. ಆಮೇಲೆ ನೀನು ಭೂಲೋಕದಲ್ಲಿ ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ. ಅದಕ್ಕೆ ಪರಲೋಕ ರಾಜ್ಯದ ಬೀಗದ ಕೈಗಳನ್ನು ನಾನು ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೇನೆ. ಯಾರನ್ನು? ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ನಾನು ಇದನ್ನು ಹೇಳ್ತಾ ಇದ್ದೇನೆ. ಇದು ಬೈಬಲ್ ಅಧ್ಯಯನ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಈ ಬೈಬಲ್ ಅಧ್ಯಯನ ಸಮಯದಲ್ಲಿ ಎಲ್ಲ ನನ್ನ ಆತ್ಮೀಯರು ಬಹಳ ಜಾಗೃತಿಯಿಂದ ಗಮನಿಸ್ತೀರಿ. ಸಣ್ಣ ರಾಜ್ಯದ ಬೀಗದ ಕೈಗಳು. ಇದು ರಾಜ್ಯದ ಬೀಗದ ಕೈಗಳನ್ನು ತುಂಬಾ ಜನರು ಅರ್ಥ ಮಾಡಿಕೊಳ್ಳಿಕ್ಕೆ ಆಗಿಲ್ಲ ನಮಗೆ. ಯಾಕಂದ್ರೆ ಅನೇಕ ಭಕ್ತರಿಂದ ಈ ಬೀಗದ ಕೈಗಳ ವಿಷಯದಲ್ಲಿ ನಾನು ಕೇಳಿದೆ. ಆದ್ರೆ ಅವರೆಲ್ಲಾ ಭಕ್ತರು, ಹಿರಿಯ ಬಹಳ ಘನಭಕ್ತರು ಬಹಳ ಚೆನ್ನಾಗಿ ಇದನ್ನು ಅರ್ಥ ಮಾಡಿಸಿದ್ದಾರೆ. ಅದನ್ನು ನಾನು ಅರ್ಥ ಮಾಡಿಕೊಂಡಿದ್ದನ್ನು ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಎಲ್ಲರೂ ಹೇಳ್ತಿರಲ್ವಯ್ಯ, అంత నాకే తెలుసు అంటాడు ఆయన. హల్లెలూయా, ప్రైజ్ లార్డ్ జీసస్. అంత ఆయనకే తెలుసు. ఆయన చెప్పిందే వినాలంట మనం. ನಾನು ಹೇಳಿದ ಕೇಳಕ್ ಹೋಗ್ಬೇಡ್ರಿ. ಬೈಬಲ್ ಏನ್ ಹೇಳ್ತದೆ ಅದು ಕೇಳ್ಕೊಂಡ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ನಾನು ಯಾರತ್ತೋ ಎಷ್ಟೋ ಜನರ ಹತ್ರ ಬೈಬಲ್ ಓದಿದ್ರು ಅರ್ಥ ಆಗಲಾರದಂತದ್ರು, ಯಾರೋ ದೊಡ್ಡ ದೊಡ್ಡ ಘನಸೇವಕರು ಹೇಳಿದ್ದನ್ನು ಕಲ್ತ್ಕೊಂಡಿದ್ದು, ಅದರಲ್ಲಿ ನನ್ನ ಲೈಫ್ ನಲ್ಲಿ ಒಂದು ನೂತನವಾದಂತಹ ಮಾರ್ಪಾಡು ಬಂದಿರೋದ್ರಿಂದ ನನಗೆ ಎಷ್ಟೋ ಸುಖ ಶಾಂತಿ ಸಿಕ್ಕಿದೆ. ಅದರಿಂದ ನಾನು ನಂಬುತ್ತೇನೆ ನೀವು ಕೂಡ ಅದರಲ್ಲಿ ಸುಖ ಶಾಂತಿಯಲ್ಲಿ ಆನಂದಿಸ್ತಾ ಇದ್ರಿ ಎಂಬುದಾಗಿ. ಎಲ್ಲರೂ ಹೇಳ್ತಿರಲ್ವಯ್ಯ? ಯಾವ ಲೋಕದಲ್ಲಿದ್ದೀರೋ? ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದರ ನಿಮಿತ್ತ ಇವತ್ತು ಪರಲೋಕ ರಾಜ್ಯದ ಬೀಗದ ಕೈಗಳಂದ್ರೆ ಮೊದಲಾಗಿ ಇದು ಸಾಮಾನ್ಯವಾದಂತ ಮಾತಲ್ಲ. ಇದು ಮೊದಲು ಏನೆಂಬುದಾಗಿ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಏನಂತ ಹೇಳಿದ್ರೆ, ನಾನಿದನ್ನು ಕೆಲವ ಗ್ರಂಥಕರ್ತರು ಇದನ್ನು ಅದ್ಭುತವಾದಂತ ಧ್ಯಾನದಲ್ಲಿ ಇದನ್ನು ತೋರಿ ಬಂದಿದ್ದ ಕೂಡಲೇ ನನಗೆ ಅದ್ಭುತವಾದಂತ ಸಂಗತಿಗಳು ತೋರಿ ಬಂದಿದೆ. ಮೊದಲದಾಗಿ ಆ ರಾಜ್ಯದ ಬೀಗದ ಕೈಗಳಂದ್ರೆ ಏನು ಅನ್ನೋದು ನಮಗೆ ಅರ್ಥ ಆಗಿಲ್ಲ. ಪರಲೋಕ ರಾಜ್ಯದ ಬೀಗದ ಕೈಗಳು ಯಾರ ಕೈಲಿ ಕೊಟ್ಟಿದ್ದಾನೆ? ಯಾರ ಕೈಲಿ? ನಂಬಿದ್ದವರ, ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಅದು ಕೊಡಲಾಗಿದೆ. ಆಮೇನ್. ಯಾರಿಗೆ ಕೊಡಲಾಗಿದ್ರಿ? ಕ್ರಿಸ್ತನನ್ನು ರಕ್ಷಕನು ಒಡೆಯನು ಎಂದು ನಂಬಿ ಸ್ವೀಕರಿಸಿದವರಿಗೆ ಅದು ಕೊಡಲಾಗಿದೆ. ಈಗ ಈ ಬೀಗದ ಕೈ ಯಾರ ಕೈಯಲ್ಲಿದೆ? ಹಲೋ, ಯಾರ ಕೈಯಲ್ಲಿದೆ? ನಂಬಿದವರ, ನಮ್ಮ ಕೈಯಲ್ಲಿದೆ. ಓಕೆ ಓಕೆ. ಈಗ ಸೈತಾನ್ ಬಂಧಿಸ್ಬೇಕಾ ನಾವು? ಹಲೋ, ಬೈಬಲ್ನಲ್ಲಿ ಎಲ್ಲೂ ಹೇಳಿಲ್ಲ ಸೈತಾನನ್ನು ಬಂಧಿಸಿ ಎಂಬುದಾಗಿ. ಯೇಸು ನಾಮದಲ್ಲಿ ಸೈತಾನ್ನೇ ಬಂಧಿಸ್ತ. ನೋ ಬಂಧಿಸೋದು ಬೇಕಾಗಲ್ಲ, ಓಡಿಸ್ರಿ. ಅದನ್ನು ಏನ್ ಮಾಡ್ರಿ? ಓಡಿಸ್ರಿ ಸಾಕು. ಗದರಿಸೋದು ಇದೆ. ಪರಲೋಕ ರಾಜ್ಯದ ಬೀಗದ ಕೈಗಳು ನಿಮ್ಮ ಕೈಯಲ್ಲಿ ಕೊಟ್ಟಿದಂದ್ರೆ ಆತ ನಮಗೆ ಏನು ಕೊಟ್ಟಿದ್ದಾನೆ? ಅಧಿಕಾರ ಕೊಟ್ಟಿದೆ. ಏನ್ ಅಧಿಕಾರ ಕೊಟ್ಟಿದ್ದಾನ್ರಿ? ಹಲೋ, ನೀವು ಆತನನ್ನು ಅಂಗೀಕರಿಸಿ
1:12 ಯೋಹಾನ್ ಸುವಾರ್ತೆ. ಯೇಸುವನ್ನು ಅಂಗೀಕರಿಸಿ ಆ ಯೇಸುವಿನ ಹೆಸರಿನಲ್ಲಿ ನಂಬಿಕೆ ಇಟ್ಟರೆ ಪರಲೋಕದಲ್ಲಿರುವಂತ ತಂದೆಗೆ ನೀವೇನಾಗಿ ಅಧಿಕಾರವನ್ನು ಹೊಂದುತ್ತೀರಿ? ಮಕ್ಕಳಾಗುವ ಅಧಿಕಾರವನ್ನು ಹೊಂದಿರ್ತೀರಿ. ಹಲೋ, ಬೀಗದ ಕೈ ಏನ್ ಸೂಚಿಸ್ತಾ ಇದೆ ಅಂದ್ರೆ, ದೇವರು ನಮಗೆ ಪರಲೋಕ ರಾಜ್ಯದ ಪ್ರಭುತ್ವದ ಅಧಿಕಾರ ಯಾರ ಕೈಲಿ ಕೊಟ್ಟಿದ್ದಾನೆ? ಕ್ರಿಸ್ತ ನಂಬಿಕೆ ಉಳ್ಳವರ ನಮ್ಮ ಕೈಲಿ ಕೊಟ್ಟಿದ್ದಾನೆ. ಎಲ್ಲರೂ ಹೇಳ್ತೀರಿ ಅಲ್ವೇ? ದೈವದಲ್ಲಿ ವಿಕಲ್ಪಗಳು ಎಂಬುದಾಗಿ ಹೇಳ್ತಾರೆ, ಆಪ್ಷನ್ಗಳು ಎಂಬುದಾಗಿ. ಅಂದ್ರೆ ಪರಲೋಕ ರಾಜ್ಯದಿಂದ ಬರಬೇಕಾಗಿರುವ ಎಲ್ಲ ಸಮೃದ್ಧಿ, ಅಭಿವೃದ್ಧಿ, ಆತ್ಮಿಕ, ಭೌತಿಕ ಏನಾಗಿರ್ತದೆ? ಮಾರ್ಗ. ಏನಾಗಿರ್ತದೆ? ಮಾರ್ಗ. ಈ ಬೀಗ. ನೆಕ್ಸ್ಟ್, ಹಲೋ, ಎಲ್ಲ ಹೇಳ್ತಿರಲ್ವಯ್ಯ? ಬಹಳ ಅದ್ಭುತವಾದಂತ, ಬಹಳ ದಿವಸಗಳಿಂದ ತಯಾರು ಮಾಡಿ ಇಟ್ಟಿದ್ದು. ಪ್ರೈಸ್ ಲಾರ್ಡ್ ಜೀಸಸ್. ಖಜಾನೆ ಒಳಗೆ ಹುಡುಕಾಡಿ ಮತ್ತೆಲ್ಲ ತಗೊಂಡ್ ಬಂದಿ ನಾನು. ಆರ್ ಯು ರೆಡಿ ಟು ಹಿಯರ್ ಸಮಥಿಂಗ್ ಗ್ರೇಟ್? ಹಲೋ, ಏನೋ ಗ್ರೇಟ್ ಕೇಳಿಕಿದ್ದೀರಾ? ನೆಕ್ಸ್ಟ್ ಈಸ್ ಟೆಲಿಂಗ್, ಬೀಗದ ಕೈಗಳು ನಿಮಗೆ ಯಜಮಾನತ್ವವನ್ನು ಕೊಡ್ತಾ ಇದೆ. ಏನು? ಒಡೆತನ. ಏನ್ ಕೊಡ್ತಾ ಇದೆ? ಇದ್ಗೋ, ಈ ಬೀಗದ ಕೈಯಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ, ನೀವು ಇದಕ್ಕೆ ಒಡೆಯರಾಗಿದ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಎಲ್ಲರೂ ಬಂದಿದೆ? ಎಲ್ಲರೂ ನೆನಪು ಬಂದಿದೆ? ಏನಾರು ನೆನಪು ಬಂದಿದೆ ನಿಮಗೆ? 5 ತಲಾಂತುಗಳು, 5 ಮೇಲೆ ಕಾರ್ಯಗಳ ಮೇಲೆ ಒಡೆತನ ಕೊಟ್ಟಿದ್ದೀನಿ, 2 ಮೇಲೆ ಒಡೆತನ ಕೊಟ್ಟಿದ್ದೀನಿ, 1 ಮೇಲೆ ಒಡೆತನ ಕೊಟ್ಬಿಟ್ಟಿದ್ದೀನಿ. ಯು ಆರ್ ದ ಓನರ್. ಆಸ್ತಿ ನಷ್ಟ ಮಾಡ್ಕೊಳ್ಬೇಕಾ? ಆಸ್ತಿಯನ್ನು ವೃದ್ಧಿ ಮಾಡ್ಕೊಳ್ಬೇಕಾ? ನಿನ್ನ ಜೀವನ ಪತನ ತೋರಿಸುದು ಚುಕ್ಕಾಣಿ. ಇಂಗ್ಲಿಷಲ್ಲಿ ರಡಾರ್ ಎಂಬುದಾಗಿ ಹೇಳ್ತಾರೆ. ಆ ಚುಕ್ಕಾಣಿ ನಮ್ಮ ಕೈಯಲ್ಲಿದ್ರೆ ಹಡಗನ್ನು ನಮ್ಮ ನಿಯಂತ್ರಣದಲ್ಲಿ ನಡೆಸುವುದು. ಎಲ್ಲ ಹೇಳ್ತಾರೆ, ಎಲ್ಲ ನನ್ನ ಕಡೆ ನೋಡ್ತೀರಿ. ನಮಗೆ ಇವತ್ತು ಚುಕ್ಕಾಣಿ ನಮ್ಮ ನಾಲಿಗೆ ಆಗಿದೆ. ಹಲೋ, ದೇವರ, ಅಯ್ಯೋ, ಐ ಲವ್ ಮೈ ಗಾಡ್. ಎಲ್ಲ ಹೇಳ್ತೀರಿ, ಐ ಲವ್ ಮೈ ಗಾಡ್, ಐ ಲವ್ ಮೈ ಗಾಡ್. ಹಾ, ದೇಶದ ಕಂಟ್ರೋಲ್ ಯಾರ ಕೈಲಿದೆ? ಅಲ್ಲ, ದೇಶದ ಕಂಟ್ರೋಲ್ ಯಾರು? ಅದೇ ಬರ್ತಾ ಇದೆ. ನಾವು ಯಾರ ಕೈಲಿದೆ? ನಾವೆಲ್ಲ ಏನ್ ಮಾಡಿದೇವೆ? ಎಲ್ಲ ಅವ್ರ ಕೈಲಿತ್ರಿ. ಯಾರ ಕೈಲಿ? ಎಲ್ಲ ದುಷ್ಟರ ಕೈಲಿತ್ರಿ, ಎಲ್ಲಾ ರಾಜಕೀಯ ಶಕ್ತಿರ ಕೈಲಿತ್ರಿ. ಹಲೋ, ಐ ವಾಂಟ್ ಟು ಗಿವ್ ಒನ್ ಮೋರ್ ಸೀಕ್ರೆಟ್. ನಿಮ್ಮ ಕೈಲಿ ದೇವ ಜನರಾದ, ಅಲ್ಪಸಂಖ್ಯಾತರಾದ ದೇವ ಜನರ ಕೈಯಲ್ಲಿದೆ. Hallelujah. I want to give you some keys now. ನೋಡ್ರಿ, ಎಷ್ಟು ಅರ್ಥ ಆಗ್ತದೆ ಕಂಟ್ರೋಲ್. ನೆಕ್ಸ್ಟ್, ರಿಪ್ರೆಸೆಂಟ್ ಆಥರೈಸೇಷನ್. ಇದು ನಿನಗೆ ಅಧಿಕೃತವಾಗಿ ಅಂದ್ರೆ ಅಫಿಷಿಯಲ್ ಅಥೆಂಟಿಕೇಟಿವ್ ಅಂದ್ರೆ ಇದನ್ನು ಓಪನ್ ಮಾಡಿದ್ರೆ ಬಹಳ ದೊಡ್ಡ ದೊಡ್ಡ ಕಾರ್ಯಗಳನ್ನು ಸಾಧಿಸಲಿಕ್ಕೆ ಆಗ್ತದೆ. ನೆಕ್ಸ್ಟ್, ಕೀಸ್ ಅಂದ್ರೆ ಏನು? ಬೀಗದ ಕೈ. ನೀವು ಬಹಳ ಇದೀರಿ, ಸಾಮಾನ್ಯ, ಇದು ಚಿಕ್ಕದಿದೆ ಬ್ರದರ್. ಈ ಬೀಗದ ಕೈ ಗಿವ್ಸ್ ಪವರ್ ಟು ಯು. ನಿನಗೇನು ಕೊಡ್ತಾ ಇದೆ? ಬೀಗದ ಕೈ ಸಾಮರ್ಥ್ಯವನ್ನು ಏನು ಕೊಡ್ತಾ ಇದೆ? ಎಲ್ಲ ರೀತಿಯ ಸಾಮರ್ಥ್ಯ. ಹಲೋ, ಇದ್ರ ಕೆಲಸ ಏನ್ರಿ? ಇದು ಸಣ್ಣ ಬೀಗದ ಕೈ. ಹಲೋ, ಅರ್ಥ ಆಗ್ತದೆ ನಿಮ್ಗೆಲ್ಲರಿಗೆ? ಈಗ ಇದನ್ನು, ಒಂದು ಡ್ಯಾಮ್ ಇದೆ, ಹೌದಾ? ಡ್ಯಾಮ್ ನಲ್ಲಿ ನೀರು ಬರ್ತದೆ. ನೀರೆಲ್ಲ ಏನ್ ಮಾಡಿರ್ತಾರೆ? ಅದ್ರೊಳಗೆ ನೀರೆಲ್ಲ ಸಂಗ್ರಹಿಸಿಟ್ಟಿರ್ತಾರೆ. ಆ ಡ್ಯಾಮಿನ ನೀರಿಂದ ಏನು ಉತ್ಪನ್ನ ಆಗ್ತದೆ? ಕರೆಂಟ್ ಅಲ್ರಿ, ವಿದ್ಯುತ್ ಶಕ್ತಿ. ನಾವೆಲ್ಲ ಕರೆಂಟ್ ಅಂತ ಹೇಳ್ತಾ ಇದ್ದೇವೆ, ಅದಕ್ಕೆ ಪವರ್ ಅಂತ ಹೇಳ್ತೇವೆ, ಎಲೆಕ್ಟ್ರಿಕ್ ಪವರ್. ಮತ್ತೇನಮ್ಮ? ಹಲ್ಲೆಲೂಯಾ. ಹೈಡ್ರಾಲಿಕ್ ಪವರ್ ಅದು ಬೇರೆ ಬರ್ತದೆ, ಅದಕ್ಕೆ ಹೈಡ್ರಾಲಿಕ್ ಪವರ್ ಮಾಡ್ತಾರೆ, ಅದು ಬರಲ್ಲ. ಆದ್ರೆ ನ್ಯೂಕ್ಲಿಯರ್ ಪವರ್ ಮಾಡ್ತಾರೆ. ಆದ್ರೆ ಇಲ್ಲಿ ವಿದ್ಯುತ್ ಶಕ್ತಿ ಬರ್ತದೆ, ಹೌದಾ? ವಿದ್ಯುತ್ ಶಕ್ತಿ ಮಾಡಿದವರು ಯಾರ್ರಿ? ಆ ಡ್ಯಾಮ್ ಮಾಡಿದವರು, ಆ ಸರ್ಕಾರದವರು ಎಲ್ಲ ಮಾಡಿದ್ರೆ, ಹೌದಲ್ಲ? ಹಲೋ, ಎಲ್ಲ ಮಾಡಿದ್ರೆ. ಮುಖ್ಯವಾದ ನ್ಯಾಯ ಪ್ರಮಾಣ. ಯಾವ ನ್ಯಾಯ ಪ್ರಮಾಣಗಳು? ಬಹು ಪ್ರಾಮುಖ್ಯವಾದ ರಾಜ್ಯದ ನ್ಯಾಯ ಪ್ರಮಾಣಗಳು. ಯಾವ ರಾಜ್ಯದ? ಪರಲೋಕ ರಾಜ್ಯದ ನ್ಯಾಯ ಪ್ರಮಾಣಗಳು. ಎಲ್ಲರೂ ಹೇಳ್ತಿರಲ್ವಿಯ? ಇಲ್ಲೇ ನಾವೆಲ್ಲ ಮಿಸ್ ಆಗ್ತಾ ಇದ್ದೇವೆ ಸಿಸ್ಟರ್, ಬ್ರದರ್ಸ್. ಏನು? ನ್ಯಾಯ ಪ್ರಮಾಣಗಳು. ನಾನು ಮೊನ್ನೆ ಒಂದು ಲಾಕ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದೆ ನಿಮಗೆ. ನೋಡ್ರಿ, ನಾವೆಲ್ಲ ಮಾಡ್ತಾ, ಫಸ್ಟ್ ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ, ನಾವು ಉಪವಾಸ ಮಾಡ್ತಾ ಇದ್ದೇವೆ, ಹೌದಾ?
ನಾವು ಪ್ರೇಯರ್ ಮಾಡ್ತಾ ಇದ್ದೇವೆ, ಉಪವಾಸ ಮಾಡ್ತಾ ಇದ್ದೇವೆ, ಫಂಕ್ಷನ್ಗಳಲ್ಲಿ ಹೋಗ್ತಾ ಇದ್ದೇವೆ, ಅಲ್ಲೆಲ್ಲ ಹೂ ಗುಚ್ಛಗಳು ತಗೊಳ್ತಾ ಇದ್ದೇವೆ, ಸನ್ಮಾನ ಮಾಡಿಸಲ್ಪಡ್ತಾ ಇದೆ, ಎಲ್ಲ ಮಾಡ್ತಾ ಇದೆ. ಆದ್ರೂ ನಮ್ಮ ಜೀವನದಲ್ಲಿ ಯಾಕೆ ಇನ್ನೂ ಕತ್ತಲು, ಇನ್ನೂ ರೋಗ, ಇನ್ನೂ ಬಾಧೆಗಳು, ಇನ್ನೂ ಸಂಕಷ್ಟಗಳು, ಯಾಕೆ ಇನ್ನೂ ಅನಿಷ್ಟಗಳು ನಮ್ಮನ್ನು ಕಾಡ್ತಾ ಇದೆ ಅನ್ನೋ ಪ್ರಶ್ನೆ ಬಹಳ ಜನರಲ್ಲಿ ಇದೆ. ಪ್ರೈಸ್ ಲಾರ್ಡ್ ಜೀಸಸ್. ಯಾಕೆ ನಮಗೆ ಪೀಡ ಹೋಗ್ತಾ ಇಲ್ಲ? ತೊಂದರೆ ಇಲ್ಲ, ಯಾಕಂದ್ರೆ ಪ್ರಸಾರಣದಲ್ಲಿ ಥ್ಯಾಂಕ್ ಯು ಬಂದಿದೆ ಎಲ್ಲ. ಬೇಡಿಕೊಳ್ಳಲು ನಿಮ್ಗೆ ಕೊಡಲ್ಪಡುವುದು ತಟ್ಟು. ಆಮೇಲೆ ಕೊನೆ ಮಾತೆ, ಬೇಡಿಕೊಳ್ಳಲು ನಿಮ್ಗೆ ಕೊಡಲ್ಪಡುವುದು ತಟ್ಟು, ನಿಮ್ಗೆ ತೆರಳಲ್ಪಡುವುದು, ಹುಡುಕಲು ನಿಮಗೆ ಸಿಗುವುದು. ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ, ಹಲೋ, ಬೇಡಿಕೊಳ್ಳುವ ಪ್ರತಿಯೊಬ್ಬನಿಗೂ ಖಂಡಿತವಾಗಿ, ಖಂಡಿತವಾಗಿ, ಇಂಗ್ಲಿಷ್ ಅಲ್ಲಿ ಶೂರ್ಲಿ ಅಂದ್ರೆ ಎಲ್ಲಂದ್ರೆ ಅಲ್ಲಿ ಬೇಡಿಕೊಳ್ಳುವ ಪ್ರತಿಯೊಬ್ಬರಿಗೂ ಎಸ್ 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 ಬೇಡಿಕೊಳ್ಳು. ನಾ ಫಾರ್ ಎವ್ರಿ ಒನ್ ಹೂ ಆಸ್ಕ್ಸ್ ರಿಸೀವ್ಸ್. ಬೇಡಿಕೊಳ್ಳುವ ಪ್ರತಿಯೊಬ್ಬನು ಪಡ್ಕೊಳ್ತಾನೆ. ಇದೆಲ್ಲ ಆದ ಮೇಲೆ ನಾವು ಬಹಳ ಕೆಳಗಿನ ಭಾಗಕ್ಕೆ ಬರ್ತೇವೆ. ಅದೇನಂದ್ರೆ, ನೋಡು ಮಗನಿಗೆ ನೀವು ರೊಟ್ಟಿ ಕೇಳಿದ್ರೆ ನೀವೇನ್ ಕೊಡ್ತೀರಿ? ಕಲ್ಲನ್ನು ಕೊಡ್ತೀರಾ? ಮೀನವನ್ನು ಕೇಳಿದ್ರೆ ಹಾವನ್ನು ಕೊಡ್ತೀರಾ? ಇಲ್ಲ. ಕೆಟ್ಟವರಾದ ನೀವೇ, ನೋಡ್ರಿ, ಒಳ್ಳೆ ದೇವರು, ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆ ವರಗಳನ್ನು, ಒಳ್ಳೆ ವಸ್ತುಗಳನ್ನು ಕೊಡುವುದಾದ್ರೆ ಪರಲೋಕದಲ್ಲಿ ಒಂದು ದೇವರು ನಿಮಗೆ ಎಷ್ಟೋ ಒಳ್ಳೆ ವರಗಳನ್ನು ಯಾಕೆ ಕೊಡುದಿಲ್ಲ? ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಮಾತು ನೋಡ್ರಿ. ಈಗ ಲಾಕ್ ಇದೆ ಸಿಸ್ಟರ್, ಇಲ್ಲಿ ನಮಗೆ ಲಾಕ್ ಇದೆ. 12ನೇ ವಚನದಲ್ಲಿ ಆ ಮುಖ್ಯವಾದಂತ ನ್ಯಾಯ ಪ್ರಮಾಣ ಇದ್ರೊಳಗೆ ಬರಲ್ಪಟ್ಟಿದೆ. ಅದೇನ್ ನೋಡಿ, ಅಂತೂ ಅಂತೂ ಅಂತಿದೆ. ದೇರ್ ಫೋರ್ ಅನ್ನೋ ಪದ ಇರಬೇಕು. ನಿಯಮಗಳನ್ನೋದೇ ದೇವರ ರಾಜ್ಯದ ಬೀಗದ ಕೈಗಳಲ್ಲಿ ಒಂದು ಬೀಗದ ಕೈ ನಿಮ್ ಕೈಲಿ ಕೊಟ್ಟಿದ್ದೀನಿ. ಈಗ ಇದೇನಂತೆ ನೋಡ್ರಿ, ಇದೇನಂತಾರೆ ಎಲ್ಲಾ ಹೇಳಿದ್ರೆ ಹೆಂಗ್ ನೋಡ್ರಿ, ನಮ್ಮ ಫೀಲಿಂಗ್ ಹೆಂಗಿರ್ತದೆ ನೋಡ್ರಿ. ಅವನು ಸರಿ ಇಲ್ಲದ್ರೆ ನಾ ಹೆಂಗಿರ್ತೀನಿ, ಅವನಿಗಿಂತ ನಾನು ಬಹಳ ಇದ್ದೀನಿ ಅಂದ್ರೆ ಅರ್ಥ ಆಯ್ತು, ನೀನು ಅವಳಕ್ಕಿಂತ ಮಹಾ ದೊಡ್ಡ ಪಾಪಿ ಅಂತ ಹೇಳಿ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರ್ಲಿಲ್ಲ, ನಾನ್ ಮಾಡಲ್ಲ ಫೋನ್, ಅವ್ರು ಮಾಡಿದ್ರೆ ನಾನು ಸ್ವಲ್ಪ ಫೋನ್ ಮಾಡಲ್ಲ, ನನಗೇನ್ ಬೇಕಾಗಿತ್ತೇನ? ಏನ್ ಮತ್ತಿರೋದು ಈಗೋ ಇಲ್ಲೇ ಬಂದಿದ್ದು ಪ್ರಾಬ್ಲಮ್. ಪ್ರೈಸ್ ದಿ ಲಾರ್ಡ್ ಜೀಸಸ್. ಮತ್ತು ಪ್ರೇಯರ್ ಮಾಡ್ರಿ ಎಲ್ಲರೂ ಅಂತ ಹೇಳಿದ್ರೆ ಹಲ್ಲೆಲೂಯಾ ನಮ್ಮಲ್ಲಿ ಬರ್ತದೆ ನೋಡ್ರಿ. ಪ್ರೇಯರ್ ಮಾಡ್ರಿ, ಯಾರು ಆತ್ಮದಲ್ಲಿ ಪ್ರೇರೇಪಿಸಿದ್ರು ಪ್ರೇಯರ್ ಮಾಡ್ರಿ. పేరు చెప్పకుంటే నేను ప్రార్థన చేయను. ಏನು ಮಾತ್ರ ಇಲ್ಲ, ನನ್ನ ಹೆಸರನ್ನು ಕರೆದು ನನಗೆ ಪ್ರಾರ್ಥನೆ ಮಾಡಂತ ಹೇಳಿದ್ರೆ ಆವಾಗ ನಾನು ಪ್ರಾರ್ಥನೆ ಮಾಡುತ್ತೇನೆ. ಇದೇನು ಮಾತ್ರ ಇಲ್ಲ ಇದೆ ಅನ್ನೋದು. ನೀವು ಮೊದಲು ಅವರಿಂದ ಏನು ಬಯಸ್ತೀರಿ ಮೊದಲು ನಾವು ಮಾಡಬೇಕು. ಅದಕ್ಕೆ ನನಗೆ ಬಹಳ ಸಂತೋಷವಾಗ್ತದೆ. ಎಲ್ಲರೂ ಯಾರ ಆತ್ಮದಲ್ಲಿ ಪ್ರೇರೇಪಿಸಲ್ಪಡ್ತೀರಿ ಪ್ರಾರ್ಥನೆ ಮಾಡಿದಾಗ ಎಲ್ಲಾ ಜನರು ಪ್ರಾರ್ಥನೆ ಮಾಡ್ತಾ ಇದಾರೆ, ಎಲ್ಲಾ ಜನರು ವಾಕ್ಯವನ್ನು ಕರೆಕ್ಟ್ ಆಗಿ ಕೇಳ್ತಾ ಇದಾರೆ. ಯಾರ್ದಾದ್ರೂ ಸಾಕ್ಷಿ ಇದ್ರೆ ಅವರು ಕೂಡ ಚೆನ್ನಾಗಿ ಕೇಳ್ಕೊಂಡು ಅವರ ಜೀವನದಲ್ಲಿ ಪರಿವರ್ತನೆ ತಂದುಕೊಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತಿರಲ್ವ, ಎಷ್ಟು ಜನಕ್ಕೆ ಅರ್ಥ ಆಗ್ತದೆ? ಒಂದು ಲಾಕ್ ಅನ್ನು ಬಿಚ್ತಾ ಇದ್ದೇನೆ. ಇದನ್ನು ನಾವು ಲಾಕ್ ಮಾಡಿಕೊಂಡು ಏನ್ ಮಾಡಿದ್ದೇವೆ? ಪ್ರೇಯರ್ ಬಂದರೆ ಪ್ರೇಯರ್ ಬಂದು ದೇವರು ಸ್ತೋತ್ರ ಮಾಡ್ತಾರೆ. ಕರ್ತನೇ ಸ್ತೋತ್ರ ರಾಜ. ಮೊಣಕಾಲ ಮೇಲೆ 40 ದಿವಸ ಕೂತಿದ್ದಾರೆ ಸಿಸ್ಟರ್. 40 ದಿವಸ ಕುಂತ್ರೆ 40 ದಿವಸ ಒಂದು ನೊಣ ಆಗ್ಲಿ ಒಂದು ಸೊಳ್ಳೆ ಆಗ್ಲಿ ಮೂವ್ ಆಗಿಲ್ಲ ಅಲ್ಲಿಂದ. ಮತ್ತು ಇನ್ನು ದೇವಗಳು ಬಂದೇ ಕೂತಿದ್ದಾವೆ ಅವರೊಳಗೆ ಹೊರತು ಮುಗಿಲ್ಲ. ಯಾಕಂದ್ರೆ ಲಾಸ್ಟ್ಗೆ ಪ್ರಸಂಗ ಎಲ್ಲ ಮುಗಿದ್ಮೇಲೆ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ವಿರೋಧಿಗಳನ್ನು ಕ್ಷಮಿಸಿದ್ರ ಅಂತ ಕೇಳಿದ್ರೆ, ಅಯ್ಯೋ ಪಾಸ್ಟರ್ ಮೊದಲು ಹೇಳ್ಬೇಕಾಗಿತ್ತು, 40 ದಿವಸ ಎಲ್ಲ ವೇಸ್ಟ್ ಆಯ್ತು ನಿಮ್ದು. ಹಲೋ, ಉಪವಾಸ ಅನ್ನೋದು ಲಾಕ್ ಓಪನಿಂಗ್ ಮಾಡೋದಲ್ರಿ. ಉಪವಾಸ ಅನ್ನೋದು ನಮ್ಮ ಸಮರ್ಪಣೆ ತೋರಿಸ್ತದೆ. ಮೊಣಕಾಲೂರಿ ಪ್ರಾರ್ಥನೆ ಮಾಡೋದು ಏನ್ ತೋರಿಸ್ತದೆ? ನಾವು ಶರೀರದಲ್ಲಿ ಪ್ರೆಸೆಂಟ್ ಇದೆ ಎಂಬುದಾಗಿ ತೋರಿಸ್ತದೆ. ನಾವು ದೇಹದಲ್ಲಿ ಉಪಸ್ಥಿತಿಯಲ್ಲಿ ಇದ್ದೇವೆ, ನಿನ್ನ ಸಮ್ಮುಖದಲ್ಲಿ ಸಮರ್ಪಣದಲ್ಲಿ ಇದ್ದೇವೆ. ಕೈಗಳು ಎತ್ತುವುದು ಏನ್ ಸೂಚಿಸ್ತದೆ? ಏನ್ ಸೂಚಿಸ್ತದೆ? ನಾವು ಕರ್ತನೆ ಪ್ರಾರ್ಥನೆಯಲ್ಲಿ ಆ ಶ್ರದ್ಧೆಯಿಂದ ನಾವು ಇದೆ ಎಂಬುದಾಗಿ ತೋರಿಸ್ತದೆ. ಆದ್ರೆ ಲಾ ಬಹಳ ಪ್ರಾಮುಖ್ಯವಾದ ನ್ಯಾಯ ಪ್ರಮಾಣ ಏನಂದ್ರೆ ರಾಜ್ಯದ ನೀತಿ. ಬೀಗದ ಕೈಗಳಂದ್ರೆ ರಾಜ್ಯದ ನೀತಿ ಅಂತಲೂ ಹೇಳ್ಬೋದು ಬಹಳ ಚೆನ್ನಾಗಿ. ದೇವರ ರಾಜ್ಯದ ನೀತಿಗಳು, ನಿಯಮಗಳು ಎಂಬುದಾಗಿ ಹೇಳ್ಬೋದು. ದೇವರ ರಾಜ್ಯದ ನಿಯಮಗಳು ಬರ್ತದೆ. ಆ ನಿಯಮಗಳು ಏನು? ಜನರು ನಿಮಗೆ ಏನು ಮಾಡಬೇಕೆಂಬುದಾಗಿ ಬಯಸುತ್ತಿರೋ ಅದನ್ನು ನೀವು ಅವರಿಗೆ ಮೊದಲು ಮಾಡ್ರಿ. ಅಕ್ಕ ನಾನು ಮುಂದಿಂದ ಹೋಗ್ಯಾಳಕ್ಕ, ಅಕ್ಕಿ ಮಾತಾಡಿಲ್ಲ ನನ್ನ ಜೊತೆಲಿ. ಮುಂದಿಂದ ಹೋಗಿದ್ರೆ ಮಾತಾಡಲ್ಲ, ನಾ ಮಾತಾಡ್ತೀನಿ ಏನ? ಏನು ಮಾತಾಡ್ಲಿ? ಅಲ್ಲೇ ಬಂತು ಲಾಕ್. ಅಂದ್ರೆ ಅಕ್ಕಿ ಮಾತಾಡಿಲ್ಲ ಅಂದ್ರೆ ನಾನು ಮಾತಾಡೋದಿಲ್ಲ ಅಂದ್ರೆ ಏನಾಯ್ತು? ನೀನೇ ಲಾಕ್ ಮಾಡ್ಕೊಂಡಿದ್ದೀನಿ ನಿನ್ನ ಆಶೀರ್ವಾದಗಳಿಗೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ಹಲ್ಲೆಲೂಯಾ. ಅಂಕಲ್, ನೀವು ಮೊನ್ನೆ ಹೇಳಿದಿರಿ ಪ್ರೇಯರ್ನಲ್ಲಿ ಮಾತಾಡ್ಬೇಕಂತ ಹೇಳಿ.
ಆಕಿಗೆ ನಾವು ಪ್ರೈಸ್ ಲಾಡ್ ಅಂದ್ರು, ಆಕಿ ಪ್ರೈಸ್ ಲಾಡ್ ಅಂದಿಲ್ರಿ. 2-3 ಸಾರಿ ಪ್ರೈಸ್ ಲಾಡ್ ಅಂತೀರಿ, ಅಂದಿಲ್ರಿ ಆಕಿ. ಮತ್ತೆ ಅನ್ಬೇಕೇನ್ರಿ? ಅಂತಾನೆ ಇರಿ ನೀವು ಲಾಕ್ ಓಪನ್ ಮಾಡ್ತಾರ್ರಿ, ನೀವು ಉದ್ಧಾರ ಆಗ್ತೀರಿ, ನೀವು ಆರೋಗ್ಯವಾಗಿರ್ತೀರಿ. ಇವತ್ತು ಆರೋಗ್ಯದ ಲಾಕ್ ಓಪನ್ ಮಾಡ್ತಾ ಇದ್ದೇನೆ. ಮತ್ತೊಂದು ಆರ್ಥಿಕ ಆಶೀರ್ವಾದ, ಭೌತಿಕ ಆಶೀರ್ವಾದ, ಆಧ್ಯಾತ್ಮಿಕ ಆಶೀರ್ವಾದ. ಹಲ್ಲೆಲೂಯಾ. ಹಲೋ, ಇವತ್ತಿಂದ ಯಾರ್ಯಾರು ಲಾಕ್ ಓಪನ್ ಮಾಡ್ತಾರಲ್ಲ ಅವ್ರು ಯಾರು ರೋಗಿಗಳಾಗಿ ಇರುವುದಿಲ್ಲ. ಹೇಳ್ತಿರಲ್ಲೂಯ, ಗಂಭೀರವಾಗಿ ಹೇಳ್ತಿರಲ್ಲೂಯ. ಯೇಸು ಸುಮಂದು ಕೊಂಡಾರೆ ನಾ ಸುಮಕ್ಕಂ தேவை இல்லை. ஹல்லேலூயா. இயேசு சுமந்து கொண்டாரே நான் சுமக்கும் தேவை இல்லை. இயேசுவின் காயங்களால் சுகமானே சுகமானே. இயேசுவின் காயங்களால் சுகமானே சுகமானே. என் நோய்கள் சுமந்து கொண்டார், என் துக்கம் ஏற்றுக்கொண்டார். என் நோய்கள் சுமந்து கொண்டார், என் துக்கம் ஏற்றுக்கொண்டார். ಯೇಸುವಿನ ಗಾಯಗಳಿಂದ ನಾ ಗುಣವಾದೆ. ಯೇಸು ಹೊತ್ತುಕೊಂಡನು, ನಾನು ಹೋರುವ ಅಗತ್ಯ ಇಲ್ಲ. ಯೇಸು ದುಃಖವನ್ನು ಭರಿಸಿದನು, ನಾನು ದುಃಖವನ್ನು ಭರಿಸುವುದು ಅಕ್ಕರೆ ಇಲ್ಲ. ಯೇಸು ನನ್ನ ಶಾಪಗಳನ್ನು ಹೊತ್ತನು, ನಾನು ಆಶೀರ್ವದಿಸಲ್ಪಟ್ಟಿದ್ದೇನೆ. ಹಲ್ಲೆಲೂಯಾ. ಅದಕ್ಕಾಗಿ ಇವತ್ತು ಈ ಲಾಕ್ ಅನ್ನು ಯಾಕೆ ಓಪನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವೆಲ್ಲರೂ ಎಷ್ಟು ಜನ ಗುಣವಾಗಲಾರದಂತ ರೋಗ ಇವತ್ತು ಗುಣ ಆಗ್ತದೆ ನಿಮ್ಗೆ? ಇಲ್ಲ, ಡಾಕ್ಟರ್ ಹೇಳಿದ್ದಾರೆ ಗುಣ ಆಗುದಿಲ್ಲ, ಅದೆಲ್ಲ ನೀನು ಬಹಳ ಇದು ತಗೋಬೇಕು, ಅದು ತಗೋಬೇಕು, ಎಷ್ಟು ತಗೋಬೇಕು ಅಂತ ಹೇಳಿರ್ಬೋದು ನಿಮ್ಗೆ. ಆದ್ರೆ ಇವತ್ತು ಗುಣವಾಗಲಾರ ರೋಗ ಗುಣ ಆಗ್ತದೆ. Say amen. You are opening the lock. Do you know? ಆಮೇನ್ ಅಂದಾಗ ಇವತ್ತಿಂದ ಪ್ರತಿದಿನ ಚೆಕ್ ಮಾಡ್ಕೋರಿ. 50% ಹೋತಲ್ಲ, 70% ಹೋತಲ್ಲ, ಯೇಸು ನಾಮದಲ್ಲಿ. ಅದಕ್ಕಾಗಿ ಎನ್ನೋಯಿಂಗಳು ಸುಮಂದು ಕೊಂಡಾರ್, என் துக்கம் ஏற்றுக்கொண்டார். என்னோங்கள் சுமந்து கொண்டார், என் துக்கம் ஏற்றுக்கொண்டார். இயேசுவின் காயங்களால் சுகமானே சுகமானே. இயேசுவின் காயங்களால் சுகமானே சுகமானே. என் துக்கம் ஏற்றுக்கொண்டார், என் துக்கம் ಕೊಂಡಾರ್. ಹಲ್ಲೆಲೂಯಾ. ಗಂಭೀರವಾಗಿ ಹೇಳ್ತಾರಲ್ಲೂಯ. ದೇವರ ಮಕ್ಕಳೇ, ನನ್ನ ರೋಗಗಳು, ನನ್ನ ಶಾಪಗಳು ಆತನು ಹೊತ್ತಿದ್ದಾನೆ ಎಂಬುದಾಗಿ ನಮ್ಮ ಬಾಯಿಂದ ಹೇಳ್ತಾ ಇದ್ದೇವೆ. ಇವುಗಳು ನಮ್ಮ ಜೀವನದಲ್ಲಿ ನೆರವೇರಬೇಕಾದ್ರೆ ನಾವೇನ್ ಮಾಡ್ಬೇಕು? ನಾವು ಇತರರನ್ನು ಕ್ಷಮಿಸೋದು ಮಾತ್ರ ಅಲ್ಲದೆ, ನಾವು ನಮ್ಮ ಪಾಪಗಳು ಅವ್ರ ಪಾಪ ಸಿಟ್ಟ ಮೇಲೆ ಇರ್ತಾರೆ, ಆದ್ರೆ ನಾವು ಅವರ ಪಾಪಗಳನ್ನು ಕ್ಷಮಿಸುವುದರಿಂದ, ಹಲೋ ಎಲ್ಲ ಹೇಳ್ತಿರಲ್ವಯ್ಯ, ಸುಮ್ಮನೆ ಹೇಳಿಲ್ಲಲ್ಲೇ. ಪ್ರತಿಯೊಂದು ಕಾರ್ಯ, ಪ್ರಾರ್ಥನೆ ಎಲ್ಲ ನೋಡ್ರಿ. ನೀವು ಇತರರ ಪಾಪಗಳನ್ನು, ನಿಮ್ಮ ಸ್ವಂತ ಜನರ ಪಾಪಗಳನ್ನು ಕ್ಷಮಿಸಿದರೆ, ಅಲ್ಲೋ ಭೂಲೋಕದಲ್ಲಿ ನೀವು ಅವ್ರನ್ನು ಕ್ಷಮಿಸಿದರೆ, ಪರಲೋಕದಲ್ಲಿರುವಂತ ನಿಮ್ಮ ತಂದೆ, ಭೂಲೋಕದಲ್ಲಿ ನೀವು ಲಾಕ್ ಓಪನ್ ಮಾಡಿದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ನಿಮ್ಮನ್ನು ಕ್ಷಮಿಸುವನು. ನೀವು ಬೇರೆಯವರಿಗೆ ಕರುಣೆ ತೋರಿಸಿದ್ರೆ ಪರಲೋಕದಲ್ಲಿರುವಂತ ನಮ್ಮ ತಂದೆ, ಭೂಲೋಕದಲ್ಲಿ ನೀವು ಬೇರೆಯವರಿಗೆ ಕರುಣೆ ತೋರಿಸಿದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ನಿಮಗೆ ಕರುಣೆ ತೋರಿಸುವನು. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ದೇವರ ಮಕ್ಕಳೇ, ಈ ವಾರದಿಂದ ಪ್ರತಿ ಶುಕ್ರವಾರ ಅಧ್ಯಯನದಲ್ಲಿ ದೇವರ ರಾಜ್ಯದ ಬೀಗದ ಕೈಗಳೆಂಬುದಾಗಿ ಅದ್ಭುತವಾದಂತ ಸಂದೇಶ. ನಾನು ಎಂದಿಗೂ ಇಂಥ ಮೆಸೇಜ್ ಅನ್ನು ಕೇಳಲಿಲ್ಲ. ಆದ್ರೆ ಅನೇಕ ಜನರು, ಸೇವಕರು, ದೊಡ್ಡ 2-3 ಸೇವಕರ ಉಪದೇಶವನ್ನು ಕೇಳಿ ನನ್ನ ಜೀವನದಲ್ಲಿ ಬಂದಿರತಕ್ಕಂಥ ತಿರುವು ನಾನು ನಂಬುತ್ತಾ ಇದ್ದೇನೆ. ನನಕ್ಕಿಂತ ಹೆಚ್ಚಿನ ದೊಡ್ಡ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಬರಲಿ ಎಂಬುದಾಗಿ ನನ್ನ ಹಾರೈಕೆ. ಎಲ್ಲರೂ ಎದ್ದು ನಿಂತು ದೇವರ ಸಮ್ಮುಖದಲ್ಲಿ ನಾವು ದೇವರಿಗೆ ಸಮರ್ಪಿಸೋಣ. ಎಲ್ಲರೂ ಒಪ್ಪಿಕೊಳ್ಳೋಣ, ಕ್ಷಮಿಸೋಣ, ಬಿಟ್ಟು ಬಿಡೋಣ. ಒಪ್ಪಿಕೊಳ್ಳೋಣ, ಕ್ಷಮಿಸೋಣ, ಬಿಟ್ಟು ಬಿಡೋಣ. ಸ್ತೋತ್ರ ಕರ್ತನೆ, ಸ್ತೋತ್ರ ಪರಿಶುದ್ಧನಾದ ದೇವರೇ, ನಿನಗೆ ಸ್ತೋತ್ರ ಕರ್ತನೆ. ದೇವರ ರಾಜ್ಯದ ಬೀಗದ ಕೈಗಳು, ಇಗೋ ಮನುಷ್ಯರು ನಿನಗೆ ಏನು ಮಾಡಬೇಕೆಂಬುದಾಗಿ ನೀನು ಕೋರುತ್ತೀಯೋ ಅದನ್ನೇ ನೀನು ಅವರಿಗೆ ಮಾಡು. ಓ ಕರ್ತಾದಿ ಕರ್ತನೆ, ನಿನಗೆ ಸ್ತೋತ್ರ. ರಾಜಾದಿರಾಜನೇ, ನಿನಗೆ ಸ್ತೋತ್ರ ಕರ್ತನೆ. ರಾಜ, ನಾನು ನಿನ್ನನ್ನೇ ಸೇವಿಸ್ತೇನೆ ಕರ್ತನೆ. ಎಷ್ಟು ಕಷ್ಟಗಳು, ಎಷ್ಟು ದುಃಖಗಳು ಬಂದ್ರು ಕೂಡ ಕರ್ತನೆ, ರಾಜ, ನಮ್ಮ ಹಿರಿಯರು, ನಮ್ಮ ಕಿರಿಯರು, ನಮ್ಮ ಜನರು, ನಮ್ಮ ಸ್ವಂತ ಜನರು, ನಮ್ಮ ದೂರದಲ್ಲಿದ್ದವರು ಎಲ್ಲರನ್ನು ನಾವು ಕ್ಷಮಿಸ್ತಾ ಇದ್ದೇವೆ ಕರ್ತನೆ. ರಾಜ, ಜನರು ನಮಗೆ ಏನು ಮಾಡಬೇಕೆಂಬುದಾಗಿ ಬಯಸ್ತಾ ಇದ್ದೇವೆ ಕರ್ತನೆ, ಅದನ್ನೇ ನಾವು ಅವ್ರಿಗೆ ಮಾಡ್ತೇವೆ ರಾಜ. ಕರ್ತನೆ, ಜನರು ನಮ್ಮನ್ನು ಪ್ರೀತಿಸಬೇಕು, ನಮ್ಮನ್ನು ಸನ್ಮಾನಿಸಬೇಕು, ನಮ್ಮನ್ನು ವಂದಿಸಬೇಕು, ನಮಗೆ ನಮಸ್ಕರಿಸಬೇಕೆಂಬುದಾಗಿ ನಾವು ಬಯಸ್ತೇವೆ ರಾಜ. ನಾವೇ ಕರ್ತನೆ ಅವರನ್ನು ಪ್ರೀತಿಸ್ತೇವೆ, ನಾವೇ ಅವ್ರನ್ನು ವಂದಿಸ್ತೇವೆ, ನಾವೇ ಅವ್ರನ್ನ ನಮಸ್ಕರಿಸ್ತೇವೆ. ಜನರು ನಮ್ಮನ್ನು ಸನ್ಮಾನಿಸಬೇಕು, ಹೌದು, ನಾವು ಮೊದಲು ಸನ್ಮಾನಿಸ್ತೇವೆ ರಾಜ.
ಜನರು ನಮ್ಮನ್ನು ಕ್ಷಮಿಸಬೇಕು, ನಮ್ಮನ್ನು ಅರ್ಥ ಮಾಡ್ಕೋಬೇಕು, ನಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಾರ್ದು ನಾವು ತಿಳ್ಕೊಳ್ತೇವೆ. ಹೌದು ಕರ್ತನೆ, ನಾವು ಕೂಡ ಜನರನ್ನು ಅರ್ಥ ಮಾಡ್ಕೊಳ್ತೇವೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿದ ಕರ್ತನೆ, ನಾವು ಕೂಡ ಜನರನ್ನು ಕ್ಷಮಿಸುವಂತರಾಗಿರುವಂತೆ ಕರ್ತನೆ ಇವತ್ತು ನಿನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸೋದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. ರಾಜ ನಿನಗೆ ಸ್ತೋತ್ರ. ಎಲ್ಲರೂ ಕೂಡ ಎಲ್ಲರ ಆತ್ಮದಿಂದ ಇನ್ನು ಮುಂದೆ ಈ ವಾಕ್ಯದ ಅನುಸಾರವಾಗಿ ನಾನು ನಡೀತೀನಿ ರಾಜ. ನಾನಿನ್ನನೇ ಸೇವಿಸುವೆ. ಎಲ್ಲರೂ ಕೊಡಿ. ನಾನಿನ್ನನೇ ಸೇವಿಸುವೆ, ನಾನಿನ್ನನೇ ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ ನಿನ್ ಸನ್ನಿಧಿಯೊಳ್ ಸೇರಿ ನಾನು ನಿನ್ ಮಾರ್ಗದಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೇನು ನಾ. ನಿನ್ನ ಸನ್ನಿಧಿಯಲ್ಲಿ ಸೇರ್ತೀನಿ ರಾಜ. ನಿನ್ನ ಮಾರ್ಗವನ್ನು ಬಿಡುದಿಲ್ಲ. ಆ ಮಾರ್ಗವೇ ಆ ನ್ಯಾಯ ಪ್ರಮಾಣವಾಗಿದೆ. ಆ ಕಷ್ಟ ದುಃಖ ಬಂದರು ಹಿಂತಿರುಗೇನು ನಾ. ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸು. ಓ ಹಲ್ಲೆಲೂಯ. ನಾನಿನ್ನನೆ ಪ್ರೀತಿಸುವೆ, ನಾನಿನ್ನನೆ ಪ್ರೀತಿಸುವೆ. ಹಿಂತಿರುಗೇನು ನಾ ನಿನ್ ಸನ್ನಿಧಿಯ ಸೇರಿ ನಾನು. ನಿಮ್ಮ ಶತ್ರು ಕೈಯಲ್ಲೆಲ್ಲ, ಇವನ್ ನಿಮ್ಮ ಸೈತಾನ ಕೈಯಲ್ಲೂ ಕೂಡ ಅದು ಕೊಡಲಾಗಿಲ್ಲ. ದೇವರು ತನ್ನ ಕೈಯಲ್ಲಿ ಕೂಡ ಇಟ್ಟುಕೊಳ್ಳಿಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರಿ, ನಿಮ್ಮ ಕೈಯಲ್ಲಿ ಕ್ರಿಸ್ತ ನಂಬಿಕೆ ಉಳ್ಳ, ಕ್ರಿಸ್ತನನ್ನು ನಂಬಿ ದೀಕ್ಷಾಸ್ತ್ರ ಪಡೆದುಕೊಂಡಿರುವ ನಿಮ್ಮೆಲ್ಲರ ಕೈಯಲ್ಲಿ ಆತನ ರಾಜ್ಯದ ಬೀಗದ ಕೈಗಳನ್ನು ಕೊಟ್ಟಿದ್ದಾನೆ. ಕರ್ತಾದಿ ಕರ್ತನೇ ನಿನಗೆ ಸ್ತೋತ್ರವಾಗುತ್ತೇನೆ. ಇಂದಿನಿಂದ ಕರ್ತನೇ ಅದ್ಭುತವಾದಂತ, ಕರ್ತನೇ ಗಟ್ಟಿಯಾದಂತ ಆಹಾರವಂತ ರಾಜ. ಎಷ್ಟು ಜನರು ಕೇಳ್ತಾ ಇದ್ದಾರೆ ರಾಜ, ಅವರ ಜೀವನದಲ್ಲಿ, ನಮ್ಮ ಜೀವನದಲ್ಲಿ ತಂದಿರತಕ್ಕಂಥ ಪರಿವರ್ತನೆ, ನಮ್ಮ ಜೀವನದಲ್ಲಿ ತಂದಿರತಕ್ಕಂಥ ಬದಲಾವಣೆ, ನಮ್ಮ ಜೀವನದಲ್ಲಿ ಮಾಡಿರ್ತಕ್ಕಂಥ ಮಹತ್ವಗಳು, ಅದ್ಭುತಗಳು, ಸೂಚಕಗಳು, ಪರಲೋಕದಿಂದ ಬರಬೇಕಾಗಿರುವ ಎಲ್ಲಾ ಸುವರಗಳು ನನ್ನನ್ನು ಕೇಳುತ್ತಿರ್ತಾರೆ. ಪ್ರತಿಯೊಂದು ಕುಟುಂಬಗಳಲ್ಲಿ ಅವರ ಜೀವನದಲ್ಲಿ ಪ್ರಾಪ್ತವಾಗಲಿ, ತುಂಬಿ ಬರಲಿ ಎಂಬುದಾಗಿ ಹಾರೈಸ್ತದೆ. ಆಧ್ಯಾತ್ಮಿಕ ಆಶೀರ್ವಾದಗಳು ತುಂಬಲಿ, ಆರ್ಥಿಕ ಆಶೀರ್ವಾದಗಳು ಅವರ ಜೀವನದಲ್ಲಿ ತುಂಬಿ ಬರಲಿ, ಮತ್ತು ಭೌತಿಕವಾದಂತಹ ಆರೋಗ್ಯವು ಅವರ ಜೀವನದಲ್ಲಿ ಸಮೃದ್ಧಿ ಆಗಿರಲಿ ಎಂಬುದಾಗಿ ಹಾರೈಸುತ್ತಾ, ಕುಟುಂಬದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು, ಕೇಳತಕ್ಕಂಥ ಪ್ರತಿಯೊಬ್ಬರು, ಈ ಒಂದು ಪ್ರದೇಶದಿಂದ ನೇರವಾಗಿ ಪ್ರಸಾರ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥ ಈ ಕುಟುಂಬದವರೆಗೂ, ಬಂದಿರತಕ್ಕಂಥ ಎಲ್ಲಾ ನನ್ನ ಪ್ರಿಯ ಸಹೋದರಿ ಸಹೋದರಿಗೂ ಶುಭವೂ ಕ್ಷೇಮವು, ಸಮೃದ್ಧಿಯು, ಅಭಿವೃದ್ಧಿಯು, ಆರೋಗ್ಯ, ಐಶ್ವರ್ಯವು, ಮಾನ ಸನ್ಮಾನವು, ರಕ್ಷಣೆ, ನೀತಿ ಜೀವ ಸದಾಕಾಲ ನಿನ್ನ ಮಕ್ಕಳಿಗೆ ಪ್ರಾಪ್ತವಾಗಲಿ. ಶಾಲೋಮ್ 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 ಆಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ. ಪ್ರೈಸ್ ದಿ ಲಾರ್ಡ್ ಜೀಸಸ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇದೆಲ್ಲ ಜನರಿಗೆ ಶೇರ್ ಮಾಡ್ತೀರಿ. ಪರಲೋಕ ರಾಜ್ಯದ ಬೀಗದ ಕೈಗಳು. ಗಾಡ್ ಬ್ಲೆಸ್ ಯು. ಗಾಡ್ ಲವ್ಸ್ ಯು.